ಹಲೋ ಫ್ರೆಂಡ್ಸ್, ಇದು ನನ್ನ 2ನೇ ವ್ಲಾಗ್. ಇದು ಫ್ರೈಡೇ ಈವ್ನಿಂಗು. ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಬೆಳಗ್ಗೆಯಿಂದ ಪೂಜೆ ಎಲ್ಲ ಇತ್ತು. ಸ್ವಲ್ಪ ಬ್ಯುಸಿ ಇದ್ದೆ. ನನ್ನ ಮಗಳನ್ನು ನಾನು ಕೈ ಬಿಟ್ಟಿರಲಿಲ್ಲ, ಹಾಗಾಗಿ ನಾನು ಪಾತ್ರೆ ಎಲ್ಲ ತೊಳೆಯೋಕ್ಕಾಗಿರಲಿಲ್ಲ. ಇವಾಗ ನನ್ನ ಮಗಳು ಸ್ವಲ್ಪ ಮಲಗಿದ್ಲು, ಹಾಗಾಗಿ ನಾನು ಕ್ಲೀನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಒಳಗಡೆ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಅಷ್ಟರೊಳಗೆ ನಾನು ಕ್ಲೀನ್ ಮಾಡೋ ಅಷ್ಟರೊಳಗೆ ಸಂಜೆ 7 ಗಂಟೆ ಆಗೋಗಿತ್ತು. ಇನ್ನೇನು ದೇವ್ರ ಪೂಜೆ ಎಲ್ಲ ಮಾಡಬೇಕಿತ್ತು. ಮತ್ತು ಕೈಕಾಲು ಮುಖ ಎಲ್ಲ ತೊಳೆದು ದೇವರಿಗೆ ದೀಪ ಹಚ್ಚೋಣ ಅಂತೇಳಿ ಬಂದೆ. ದೀಪನೂ ಹಚ್ಚಿದೆ. ನಾನು ದೀಪ ಹಚ್ಚಿ ಇನ್ನೇನು ಏಳೋ ಅಷ್ಟರೊಳಗೆ ನನ್ನ ಮಗಳು ಹೇಳ್ತಾಳೆ, ಹಾಗಾಗಿ ಹಾಲೆಲ್ಲ ರೆಡಿ ಮಾಡಿಟ್ಟಿದ್ದೆ ಆಲ್ರೆಡಿ. ಅವಳು ಎದ್ದ ತಕ್ಷಣ ಅವಳಿಗೆ ಹಾಲು ಕುಡಿಲೇಬೇಕು, ಇಲ್ಲಾಂದರೆ ಮತ್ತೆ ರಗಳೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನಾನು ಪೂಜೆ ಮಾಡಿ ಮುಗಿಸಿ ಬಂದೆ, ಅಷ್ಟರೊಳಗೆ ನನ್ನ ಮಗಳು ಎದ್ದಿದ್ಲು. ಅವಳನ್ನ ಇಟ್ಕೊಂಡು ಸ್ವಲ್ಪ ಹಂಗೆ ಹಿಂಗೆ ಮುದ್ದು ಮಾಡ್ತಾಯಿದ್ದೆ. ನಿದ್ದೆ ಮೂಡಲ್ಲಿದ್ದಾಳೆ ಅವಳು, ಮೂಡು ಸರಿಯಾಗಿಲ್ಲ ಇನ್ನೂ. ಇನ್ನೇನು ಸಂಜೆ ನೈಟು ಊಟಕ್ಕೂ ರೆಡಿ ಮಾಡಬೇಕಿತ್ತು. ನಮ್ಮ ಮನೆಯವರು ಬರ್ತಾ ಸ್ವಲ್ಪ ಚಿಕನ್ ತಗೊಂಬಂದಿದ್ರು, ಅದನ್ನು ಡ್ರೈ ಮಾಡಿದೆ. ಅದಾದಮೇಲೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.